ಹಾಯ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಂದು ಫಸ್ಟ್ ವಿಡಿಯೋ ಯೂಟ್ಯೂಬಲ್ಲಿ. ಯಾಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ, ಸೊ ನನ್ನ ಜೊತೆ ಒಂದು ಇನ್ಸಿಡೆಂಟ್ ಆಯಿತು. ರೀಸೆಂಟಾಗಿ ಒಂದು 6 ಮಂತ್ ಆಯಿತು. ಅದೇನಪ್ಪ ಅಂತಂದ್ರೆ, ಸೊ ನಮ್ಮ ಮುಂಚೆನೇ ಜಾಬ್ ಎಲ್ಲ Naukri.com ಅಲ್ಲಿ ಮತ್ತೆ ಅಲ್ಲಿ ಬೇರೆ ವೆಬ್ಸೈಟಲ್ಲಿ ಹಿಂಗೆ ಅಪ್ಲೈ ಮಾಡಿದಾಗ ನನ್ನ ನಂಬರ್ ಏನೋ ಮೇ ಬಿ ಅಲ್ಲಿ ಏನೋ ಹಾಕಿದ್ದೆ ಅನಿಸುತ್ತೆ. ಸೊ ಆ ನಂಬರಿಂದ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಏನಂತಂದರೆ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿಬಿಟ್ಟು ಸ್ಟಾರ್ಟಿಂಗಲ್ಲಿ ಎಲ್ಲ ದುಡ್ಡು ಕೊಡ್ತಾ ಇದ್ರು. ಸ್ಟಾರ್ಟಿಂಗ್ 5,000 ಇನ್ವೆಸ್ಟ್ ಮಾಡಬೇಕು. 5,000 ಇನ್ವೆಸ್ಟ್ ಮಾಡಿದ್ರೆ ಸೊ 2,000 ಸಮಥಿಂಗ್ಗೆ ಈ ಥರ ಎಕ್ಸ್ಟ್ರಾ ಕೊಟ್ಟರು. ಅದು ಟೆಲಿಗ್ರಾಮಲ್ಲಿ. ನಾವು ಅದು ಯಾರು ಅಂತ ಹೆಸರು ತಗೊಳ್ಳಲ್ಲ, ಯಾಕಂದ್ರೆ ನನ್ನ ಹತ್ರ ಅದು ಚಾರ್ಟ್ ಹಿಸ್ಟ್ರಿ ಯಾವುದಿಲ್ಲ ನನ್ನ ಹತ್ರ ಇವಾಗ. ಸೊ ಹಿಂಗೆ ಏನೋ 2,000 ಹಿಂಗೆ ಬಂತು ಅಂತ ಹಿಂಗೆ ಇನ್ವೆಸ್ಟ್ ಮಾಡ್ತಾ ಹೋದೆ. ಅವರು ಹಿಂಗೆ ಹೇಳ್ತಾ ಇದ್ರು, ಇನ್ನೂ ಜಾಸ್ತಿ ಮಾಡಿ ಸರ್, ಇನ್ನೂ ಬರುತ್ತೆ ಅಂತ ಹೇಳಿದಾಗ ನನಗೆ 10,000 ಮಾಡಿದೆ. 10,000 ಆದಮೇಲೆ 10,000ಗೆ 16,000 ಕೊಟ್ಟರು ಅವರು. 16,000 ಕೊಟ್ಟರು. ಆಮೇಲೆ ಹಿಂಗೆ ಸೊ ದುಡ್ಡು ಜಾಸ್ತಿ ಬರ್ತಾ ಇದೆ ಅಂದಮೇಲೆ ಯಾರಿಗಾದ್ರೂ ಆಸೆ ಆಗುತ್ತಲ್ಲ, ಅದೇ ಥರ ನನಗೂ ಆಯಿತು. ಹಿಂಗೆ ತಗೊಂಡ್ಮೇಲೆ ಆಮೇಲೆ ಮತ್ತು 16,000 ಹಿಂಗೆ ಇನ್ವೆಸ್ಟ್ ಮಾಡಿದ್ಮೇಲೆ 25,000ವರೆಗೂ ಆ್ಯಡ್ ಮಾಡಿಕೊಟ್ರು. ಅದೇ 16,000ಗೆ 25,000 ಕೊಟ್ಟರು ಆ್ಯಡ್ ಮಾಡಿ ಅವರು. ಹಿಂಗೆ ಬರ್ತಾ ಇದೆ ಅಂತ ನಾನು ಮಾಡಿದೆ, ಇನ್ವೆಸ್ಟ್ ಮಾಡಿದೆ. ಅರೌಂಡ್ 60,000ವರೆಗೂ ಮಾಡಿದೆ. ಅವತ್ತಿನ ಒಂದೇ ದಿನಕ್ಕೆ ಮಾಡಿಬಿಟ್ಟೆ, 60,000 ಮಾಡಿಬಿಟ್ಟೆ. ಆಮೇಲೆ ಅವರು ಅದು ಟಾಸ್ಕ್ ಇತ್ತು. ಅದು ಟಾಸ್ಕ್ ಯಾವ ಥರ ಅಂದರೆ, ನಾವು ಬರೀ ನೋಡಿ ಅದು ಹೆಂಗಿದೆ ಅಂದ್ರೆ ಟಾಸ್ಕ್ ಅಂದ್ರೆ ಅದು ಅವ್ರಿಗೆ ಯಾವ ಥರ ಅದು ಅರ್ನಿಂಗ್ ಸೋರ್ಸ್ ಇರುತ್ತೆ ಗೊತ್ತಿಲ್ಲ. ಬರೀ ನಮ್ಗೊಂದು ಸಿಂಪಲ್ ಟಾಸ್ಕ್ ಕೊಡ್ತಾರೆ ಅವರು. ಅದು ಏನೇ ಇಟ್ಕೊಂಡಿರೋದು ಅದು. ಸೊ ಅವರು ನಮಗೆ ಒಂದು ವೆಬ್ಸೈಟ್ ಲಿಂಕ್ ಕಳಿಸಿದ್ರು. ಆ ವೆಬ್ಸೈಟಲ್ಲಿ 30 ಫ್ಲೈಟ್ ಬುಕ್ ಮಾಡ್ಬೇಕಂತೆ. ಸಿಂಪಲ್ ಅದೇ, ನಾವು ದುಡ್ಡು ಕಟ್ಟೋ ಥರ ಏನೂ ಇಲ್ಲ ಅಲ್ಲಿ. ಬರೀ ಸಿಂಪಲ್ ಆಗಿ ಒಂದು ಕ್ಲಿಕ್ ಮಾಡ್ಬೇಕಷ್ಟೇ. ಫ್ಲೈಟ್ ಬುಕ್ ಅಂತ ಒಂದು ಆಪ್ಷನ್ ಬರುತ್ತೆ ಆ ವೆಬ್ಸೈಟಲ್ಲಿ. ಜಸ್ಟ್ ನಾವು ಕ್ಲಿಕ್ ಮಾಡೋದು ಸಾಕೋದು, ಒಂದೊಂದಾಗಿ ಟಿಕೆಟ್ ಎಲ್ಲ ಬುಕ್ ಆಗ್ತಾ ಇರುತ್ತೆ. ಸೊ 30 ಇತ್ತು. 30 ಮಾಡುವಾಗ ಸ್ಟಾರ್ಟಿಂಗಲ್ಲಿ ಇದೆ, ನಾನು ಫಸ್ಟ್ ಹೇಳ್ತೇನೆ, ಇದೇ ನಾನು 30 ಬುಕ್ ಮಾಡಿದಾಗ ಏನು ನನಗೆ ಬೇರೆ ಟಾಸ್ಕ್ ಬರಲಿಲ್ಲ. ಬರೀ ಜಸ್ಟ್ ಕಂಪ್ಲೀಟ್ ಮಾಡಿದೆ, ಈಗ ದುಡ್ಡು ಎಕ್ಸ್ಟ್ರಾ ಕೊಟ್ಟರು ಅವರು. ಆಮೇಲೆ ಬರ್ತಾ ಬರ್ತಾ ಏನೋ ನೆಕ್ಸ್ಟ್ ಹಿಂಗೆ ಇನ್ವೆಸ್ಟ್ ಮಾಡುವಾಗ ನನ್ಗೆ ಗೊತ್ತಿಲ್ಲ ಅದು ಯಾವ್ದಾರ ಟಾಸ್ಕ್ ಅಂತಂದ್ರೆ, ನಾವೇ ರೀಚಾರ್ಜ್ ಮಾಡ್ಕೋಬೇಕು. ಅದಕ್ಕೆ ನಾವೇ ರೀಚಾರ್ಜ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಅವ್ರು ಎಕ್ಸ್ಟ್ರಾ ಕೊಡ್ತಾರೆ ದುಡ್ಡು ಅವರು. ಸೊ ನಾನು ಹಿಂಗೆ 10,000 ಮಾಡಿ 16,000 ತೊಗೊಂಡೆ, 16 ಮಾಡಿ 25,000 ತೊಗೊಂಡೆ. ಆಮೇಲೆ ಹಿಂಗೆ ಹಾಕ್ತಾ ಹಾಕ್ತಾ ವೆಲ್ಫೇರ್ ಟಾಸ್ಕ್ ಅಂತ ಇರುತ್ತಲ್ಲ, ಅದು 30ವರೆಗೂ ಅಷ್ಟೇ ಇರುತ್ತೆ. ಆ 30ಅಲ್ಲಿ ಯಾವ್ದಾರು ಇನ್ ಬಿಟ್ವೀನ್ ಬಂತು ಅಂದರೆ ಒಂದಲ್ಲ 2 ಸರಿ ಬೇಕಾದ್ರೂ ಬರುತ್ತೆ ವೆಲ್ಫೇರ್ ಟಾಸ್ಕ್ ಅಂತ. ಅವಾಗ ನಾವು ರೀಚಾರ್ಜ್ ಮಾಡ್ಕೋಬೇಕು. ಅದು ಅಮೌಂಟು ನಮ್ಮಂಥವ್ರಿಗೆಲ್ಲ ಕಟ್ಟಕ್ಕಾಗಲ್ಲ, ಅಷ್ಟೊಂದು ಅಮೌಂಟ್ ಅದು. ಅವಾಗೇನೋ ಕಮ್ಮಿ ಇತ್ತು, ಅಮೌಂಟ್ ಬಂತು. ಆಮೇಲೆ ಏನೋ ಸೆಕೆಂಡ್ ಹಿಂಗೆ ಹಾಕುವಾಗ ನಾವೇ ಕಟ್ಟಬೇಕಾಗಿತ್ತು ಅರೌಂಡ್ 1,40,000. 1,40,000 ನಾನು ಇನ್ನೂ ಕಟ್ಟಬೇಕಾಗಿತ್ತು. ಮುಂಚೆ ಆಲ್ರೆಡಿ 60,000 ಇನ್ವೆಸ್ಟ್ ಮಾಡಿದ್ದೆ ಅದರಲ್ಲಿ. ಮತ್ತೆ ಇದು ಪ್ಲಸ್ ಇದು 1,40,000 ಪ್ಲಸ್ 60,000 ಟೋಟಲ್ 2 ಲ್ಯಾಕ್. ಇಷ್ಟು ಕಟ್ಟಬೇಕಾಗಿತ್ತು. ಇಷ್ಟು ಕಟ್ಟಿದ್ರೆ 2,60,000 ಕೊಡ್ತೀನಿ ಅಂತ ಹೇಳಿದ್ರು ಅವರು. ಸೊ ಅದು ನನ್ನ ಹತ್ರ ಪ್ರೂಫ್ ನಾನು ಟೆಲಿಗ್ರಾಮಲ್ಲಿ ನೋಡ್ತಾ ಇದ್ದೀನಿ. ಯಾಕಂದ್ರೆ ಚಾರ್ಟ್ ಹಿಸ್ಟ್ರಿ ಯಾವ್ದು ಇರಲಿಲ್ಲ, ಅದಕ್ಕೆ ನಾನು ಶೋ ಮಾಡ್ತಾ ಇಲ್ಲ ಇವಾಗ. ಹಿಂಗೆ ಕಟ್ಟಬೇಕಾದ್ರೆ ಅಷ್ಟು ಇನ್ವೆಸ್ಟ್ ಮಾಡಿದ್ರೆ 6,000 ಹತ್ತಿ ಬರ್ತಿತ್ತು ಅಂತ ಹೇಳಿದ್ರು ಅವರು. ಅಷ್ಟೊಂದು ಕಟ್ಟಕ್ಕೆ ನನ್ನದು ದುಡ್ಡಿಲ್ಲ. ಆಮೇಲೆ ಇದನ್ನು ಕಟ್ಬಿಟ್ಟು ಏನೂ ಬರಲಿಲ್ಲ ಅಂತಂದ್ರೆ ಹೆಂಗೆ ಅಂತ ನಾನು ಕಟ್ಲಕ್ಕೆ ಹೋಗಲ್ಲ. ಸೊ ಫ್ರೆಂಡ್ಸ್, ಹೇಳೋದು ಇಷ್ಟೇ ಸಿಂಪಲ್ ಆಗಿ, ಯಾವುದೇ ಥರ ಈ ಥರ ಆನ್ಲೈನಲ್ಲಿ ಹಿಂಗೆ ಫ್ರಾಡ್ ಮಾಡೋಕೆ ಬರ್ತಾರಲ್ಲ, ಜಾಸ್ತಿ ತಲೆ ಕೊಡೋಕೆ ಹೋಗ್ಬೇಡ್ರಿ. ಏನಕ್ಕಂದ್ರೆ ಅವ್ರಿಗೆ ಪ್ರಾಫಿಟ್ ಇಲ್ದೇನೆ ಯಾವುದು ಮಾಡಲ್ಲ ಈ ಬಿಸ್ನೆಸ್.
ಈಗ ನಾವು ಕಟ್ತಾ ಹೋಗ್ಬೇಕು, ನಾವು ಇನ್ವೆಸ್ಟ್ ಮಾಡ್ತಾ ಹೋಗ್ಬೇಕು. ಆಮೇಲೆ ನಮ್ಮ ಹತ್ರ ದುಡ್ಡು ಇರೋದೆಲ್ಲ ಖಾಲಿ ಆಗಿ ಹೋಗುತ್ತೆ. ಅದು ಕಂಡೀಷನ್ ಹೆಂಗಿರುತ್ತೆ ಅಂದ್ರೆ, ನಾವು ದುಡ್ಡು ಕಟ್ಟೋವರೆಗೂ ನಮ್ಗೆ ರಿಟರ್ನ್ ದುಡ್ಡು ಬರಲ್ಲ. ಎಷ್ಟು ಹೋಗುತ್ತೆ, ಅದು ಲಕ್ಷಾನ್ಗಟ್ಲೆ ದುಡ್ಡು ಹೋಗುತ್ತೆ ಅದರಲ್ಲಿ. ಸೊ ಅದಕ್ಕೆ ಹೇಳೋದು, ಸೊ ಈ ತರ ಯಾವುದೇ ನೀವು ಮೆಸೇಜಲ್ಲಾಗ್ಲಿ ವಾಟ್ಸಪ್ಪಲ್ಲಾಗಲಿ ಯಾರೇ ಬಂದರೂ ಕೂಡ ಕೇರ್ ಮಾಡಕ್ ಹೋಗ್ಬೇಡಿ, ಬ್ಲಾಕ್ ಮಾಡಬೇಡಿ ಡೈರೆಕ್ಟ್ ಆಗಿ. ಯಾಕಂದ್ರೆ ಈ ತರ ತುಂಬಾ ಜನ ಮೋಸ ಹೋಗಿದ್ದಾರೆ, ನಂತರ ಯಾರಿಗೂ ಆಗೋದು ಬೇಡ ಅಂತ. ಸೊ ಇಷ್ಟೇ ಹೇಳಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಏನಾದರೂ ಡೌಟ್ ಇದ್ರೆ ನಾನು ಹೆಂಗಾಯ್ತು ಅಂತ ನಾನು ಆಲ್ಮೋಸ್ಟ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ಏನಾದ್ರು ಇನ್ಕ್ವೈರಿ ಇದ್ರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ, ನಾನು ಹೇಳ್ತೀನಿ. ಸೊ ಥ್ಯಾಂಕ್ ಯು, ಬಾಯ್.